ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಕರ್ನಾಟಕ ರಾಜ್ಯ ಎಲುಬು ಕೀಲು ವೈದ್ಯರ ಸಂಘದ ಸುವರ್ಣ ಮಹೋತ್ಸವದ ವಾರ್ಷಿಕ ಸಮ್ಮೇಳನ 3 ದಿನಗಳ ಕಾಲ ನಾಳೆಯಿಂದ ದಿನಾಂಕ 30, 31 ಹಾಗೂ ಫೆಬ್ರವರಿ 1ರಂದು ನಮ್ಮ ಐತಿಹಾಸಿಕ ಗುಮ್ಮಟ ನಗರಿ ವಿಜಯಪುರದ BLD ಡೀಮ್ಡ್ ವಿಶ್ವವಿದ್ಯಾಲಯದ ಶ್ರೀ BM ಪಾಟೀಲ್ ವೈದ್ಯಕೀಯ ಕಾಲೇಜ್, ಅಲ್-ಅಮೀನ್ ಮೆಡಿಕಲ್ ಕಾಲೇಜ್ ಹಾಗೂ ವಿಜಯಪುರ ಎಲುಬು ಕೀಲು ವೈದ್ಯ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ನಮ್ಮ BLD ಸಂಸ್ಥೆಯ ವಚನ ಪಿತಾಮಹ ಶ್ರೀ ಪಗು ಹಳಕಟ್ಟಿ ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ ನಲ್ಲಿ ನಡೆಯಲಿದೆ. ಈ ಒಂದು ಸಮ್ಮೇಳನದಲ್ಲಿ ದೇಶ ವಿದೇಶದಿಂದ ಸುಮಾರು 1500ಕ್ಕೂ ಅಧಿಕ ಎಲುಬು ಕೀಲು ತಜ್ಞ ವೈದ್ಯರು ಭಾಗವಹಿಸಲಿದ್ದಾರೆ. ಈ ಸಮ್ಮೇಳನವನ್ನ ನಾಳೆ 31/1/2026 ಸಾಯಂಕಾಲ 5:15ಕ್ಕೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ MB ಪಾಟೀಲರು ಉದ್ಘಾಟಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ಎಲುಬು ಕೀಲು ವೈದ್ಯರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಾಕ್ಟರ್ ನವೀನ್ ಥಾಕರ್ ಅವರು ಭಾಗವಹಿಸಲಿದ್ದಾರೆ. ಗೌರವಾನ್ವಿತ ಆಹ್ವಾನಿತರಾಗಿ ಶ್ರೀ ಸುನಿಲ್ ಗೌಡ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರು, ವಿಜಯಪುರ ಬಾಗಲಕೋಟ್. ಅಲ್ಲದೆ BLD ಡೀಮ್ಡ್ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದಂತಹ ಶ್ರೀ ಬಸನಗೌಡ M ಪಾಟೀಲ್ ಅವರು, ಕುಲಾಧಿಪತಿಗಳಾದಂತಹ ಪ್ರೊಫೆಸರ್ YM ಜಯರಾಜ್ ಸರ್ ಅವರು, ಉಪ ಕುಲಪತಿಗಳಾದಂತಹ ಡಾಕ್ಟರ್ ಅರುಣ್ ಇನಾಮದಾರ್ ಅವರು, ರಿಜಿಸ್ಟ್ರಾರ್ ಆದಂತಹ ಡಾಕ್ಟರ್ RV ಕುಲಕರ್ಣಿ ಅವರು, ಪ್ರಾಂಶುಪಾಲರಾದಂತಹ ಡಾಕ್ಟರ್ ತೇಜಸ್ವಿನಿ ವಲ್ಲಭ ಮೇಡಮ್ ಅವರು, ಅಲ್-ಅಮೀನ್ ಚಾರಿಟೇಬಲ್ ಫಂಡ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಶ್ರೀ ಜಿಯಾವುಲ್ಲಾ ಶರೀಫ್ ಅವರು ಹಾಗೂ ಅಲ್-ಅಮೀನ್ ಮೆಡಿಕಲ್ ಕಾಲೇಜ್ ನ ಡೈರೆಕ್ಟರ್ ಆದಂತಹ ಡಾಕ್ಟರ್ BS ಪಾಟೀಲ್ ಅವರು ಈ ಒಂದು ಇನಾಗ್ರೇಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕರ್ನಾಟಕ ಎಲುಬು ಕೀಲು ವೈದ್ಯರ ಸಂಘಕ್ಕೆ 50 ವರ್ಷ ತುಂಬಿರತಕ್ಕಂತ ಈ ಸಾರ್ಥಕ ವರ್ಷದಲ್ಲಿ ನಮ್ಮ ಹೆಮ್ಮೆಯ ಬಸವನಾಡಿನಲ್ಲಿ ಜರುಗತಕ್ಕಂತ 3 ದಿನಗಳ ಈ ಸಮ್ಮೇಳನದಲ್ಲಿ ರಾಜ್ಯದ ವಿವಿಧ ಭಾಗ ಹಾಗೂ ನೆರೆಯ ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶಗಳಿಂದಲ್ಲದೆ ಅಮೆರಿಕ ಹಾಗೂ ಇಂಗ್ಲೆಂಡ್ ಸೇರಿದಂತೆ ವಿವಿಧ ದೇಶಗಳ ಸುಮಾರು 1500 ಎಲುಬು ಕೀಲು ತಜ್ಞರು ವೈದ್ಯರು ಭಾಗವಹಿಸ್ತಾ ಇದ್ದಾರೆ. ಈ ಒಂದು 3 ದಿನಗಳ ಸಮ್ಮೇಳನದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಪ್ರಬಂಧಗಳ ಮಂಡನೆ ಅಲ್ಲದೆ ಹಲವಾರು ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿ ಎಲುಬು ಕೀಲು ಬೆನ್ನೆಲುಬು ನರಗಳ ಅತ್ಯಾಧುನಿಕ ರೋಗ ನಿರ್ಣಯ ಹಾಗೂ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳು ಹಾಗೂ ವಿವಿಧ ಚಿಕಿತ್ಸೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಲಿದ್ದಾರೆ. ಈ ಸಮ್ಮೇಳನದ ನಮ್ಮ ಘೋಷವಾಕ್ಯ ಸುವರ್ಣ ಪರಂಪರೆ, ಭೂತಕಾಲವನ್ನು ಹೊರತೆಗೆಯುವುದು, ಭವಿಷ್ಯವನ್ನು ಅನ್ವೇಷಿಸುವುದು. ಮೊದಲನೇ ದಿನ ಈ ಸಮ್ಮೇಳನದಲ್ಲಿ ಕೀಲು ಬದಲಾವಣೆ, ಆರ್ಥ್ರೋಪ್ಲಾಸ್ಟಿ ಶಸ್ತ್ರಚಿಕಿತ್ಸೆ, ಆರ್ಥ್ರೋಸ್ಕೋಪಿಕ್ ಕೀಹೋಲ್ ಸರ್ಜರಿ ಅಂತಂತೀರಿ, ಮತ್ತೆ ಬೆನ್ನೆಲುಬು ಶಸ್ತ್ರಚಿಕಿತ್ಸೆ, ಎಲುಬು ಮುರಿತದ ಶಸ್ತ್ರಚಿಕಿತ್ಸೆಗಳ ಕಲಿಕಾ ಕಾರ್ಯಾಗಾರಗಳನ್ನ ಆಯೋಜಿಸಿದ್ದೇವೆ. ಈ ಒಂದು ಕಲಿಕಾ ಕಾರ್ಯಾಗಾರದಲ್ಲಿ ನಾವು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಬಳಸಿದ್ದೇವೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ಸೈಲೆಂಟ್ ಹಾಲ್ ಅಂತ ಹೇಳಿ ಒಂದು ನಾವು ಮಾಡ್ತಾ ಇದ್ದೇವೆ. ಸೈಲೆಂಟ್ ಹಾಲ್ ಅಂದ್ರೆ ಎಲ್ಲರೂ ಅಲ್ಲಿ ಇರ್ತಕ್ಕಂಥ ಹಾಲ್ ಅಲ್ಲಿ ಇರ್ತಕ್ಕಂಥವ್ರು ಹೆಡ್ಫೋನ್ ಹಾಕೊಂಡು ಏನು ಸೌಂಡ್ ಇರಲ್ಲ, ಅವ್ರಿಗಷ್ಟೇ ಕೇಳ್ತದೆ, ಮಾತಾಡೋದಷ್ಟು ಕೇಳ್ತಿರ್ತೈತೆ. ಹಂಗಾಗಿ ನಾವು ಇದರಿಂದ ಏನಂದ್ರೆ ಒಂದೇ ಒಂದು ಹಾಲ್ನಲ್ಲಿ 2-3 ಒಂದು ಲೆಕ್ಚರ್ಗಳನ್ನ ನಾವು ಮಾಡ್ಬೋದು. ಒಂದ್ ಸೈಡ್ ಒಂದು ಈ ತರ ಮಾಡ್ಬೋದು. ಯಾರಿಗೆ ಒಬ್ರಿಗೊಬ್ರು ಡಿಸ್ಟರ್ಬ್ ಆಗಲ್ಲ. ಇದು ಅಂದ್ರೆ ಅತ್ಯಾಧುನಿಕ ತಂತ್ರಜ್ಞಾನ. ಈ ರೀತಿ ಈ ಕರ್ನಾಟಕದ ಎಲುಬು ಕೀಲು ವೈದ್ಯರ ಸಂಘದ ಒಂದು ಕಾನ್ಫರೆನ್ಸ್ ನಲ್ಲಿ ಇದು ಪ್ರಥಮ ಬಾರಿಗೆ ಇದು ಆಗ್ತಾ ಇದೆ, ನಮ್ಮ ವಿಜಯಪುರದಲ್ಲಿ. ಅದರ ಜೊತೆಗೆ ಇನ್ನೊಂದು ನಾವು ಕಲಿಕಾ ಕಾರ್ಯಾಗಾರದಲ್ಲಿ ಸಾಫ್ಟ್ ಎಂಬಾಲ್ಮಿಂಗ್ ಆಫ್ ದಿ ಬಾಡೀಸ್ ಅಂತ ಹೇಳ್ತೀವಿ. ಅದರ ಮೇಲೆ ನಾವು ಕಾರ್ಯಗಳನ್ನು ಮಾಡ್ತೀವಿ. ಏನಂದ್ರೆ ಈ ಕೆಡೆವರ್ ನಲ್ಲಿ ಸಾಫ್ಟ್ ಎಂಬಾಲ್ಮಿಂಗ್ ಅಂತ ಒಂದು ತಂತ್ರಜ್ಞಾನ ಬಳಸಿ ಅದು ಸುಮಾರು 2-3 ತಿಂಗಳಗಟ್ಲೆ ಅದಕ್ಕೆ ಕೆಡೋದಿಲ್ಲ ಬಾಡಿ. ಆ ಒಂದು ಬಾಡಿ ಮ್ಯಾಗ ಅದು ಹೆಂಗಿರ್ತದಂದ್ರೆ ಈಗ ಹೆಂಗ ನೈಜವಾಗಿ ಏನು ಆಪರೇಷನ್ ಮಾಡ್ತೀವಿ, ಲೈವ್ ಆಗಿ ಏನು ನಾವು ಆಪರೇಷನ್ ಮಾಡ್ತಾ ಇರ್ತೀವಿ, ಆ ರೀತಿ ನಮ್ಮ ಕಲಿಕೆಯನ್ನ ನಾವು ನಮ್ಮ ವೈದ್ಯರಿಗೆ ಹೇಳಿಕೊಡ್ತೇವೆ. ಅದು ಎಲ್ಲ ಬಾಡಿ ಹೆಂಗಿರ್ತದಂದ್ರೆ, ಈಗ ನೋಡಿ ಬಾಡಿ ಯೂಶಲಿ ಈಗ ಡೆತ್ ಆದ್ಮೇಲೆ ಏನಾಗ್ತದೆ, ಅದು ಪೂರಾ ರಿಜಿಡ್ ಆಗ್ತದೆ, ಟೈಗರ್ ಮಾರ್ಟಿಸ್ ಅಂತ ಹೇಳ್ತೀವಿ. ಹಿಂಗೆಲ್ಲ ಆಗಿದ ಹಾಳಾಗುವಂತ ಇರ್ತದೆ. ಅದು ಹಾಳಾಗ್ಲಾರಂಗೆ ನೈಜವಾಗಿ ಮನುಷ್ಯ ನಾರ್ಮಲ್ ಹೆಂಗ್ ಜೀವಂತ ಇರ್ತಾನ ಆ ತರ ಒಂದು ಮೇಂಟೈನ್ ಮಾಡುವಂತ ಒಂದು ಸಿಸ್ಟಮ್ ಇದು ಸಾಫ್ಟ್ ಎಂಬಾಲ್ಮಿಂಗ್ ಅಂತ. ಆ ಒಂದು ಟೆಕ್ನಿಕ್ ಕೂಡ ಇಲ್ಲಿ ನಮ್ಮ ಒಂದು ಕಾನ್ಫರೆನ್ಸ್ ನಲ್ಲಿ, ಈ ಸಮ್ಮೇಳನದಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಲುಬು ಕೀಲು ಒಂದು ಸಮ್ಮೇಳನದಲ್ಲಿ ಪ್ರಥಮ ಬಾರಿಗೆ ವಿಜಯಪುರದಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ
ಅದ್ರ ಜೊತೆಗೆ ಈಗ ಹೀಗೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನೈಜ ಅನುಭವವನ್ನ ನಾವು ಎಲ್ಲ ಒಂದು ಕಲಿಕಾ ಕಾರ್ಯಾಗಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಶಿಬಿರಾರ್ಥಿಗಳಿಗೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಅಲ್ಲದೆ ಈ ಸಮ್ಮೇಳನದಲ್ಲಿ ದೇಶ ವಿದೇಶದ ವೈದ್ಯರಿಂದ ವೈದ್ಯಕೀಯ ಜ್ಞಾನ ಪಸರಿಸುವುದಲ್ಲದೆ ಎಲುಬು ಕೀಲು ಬೆನ್ನೆಲುಬು ಚಿಕಿತ್ಸೆಗಳಲ್ಲಿ ಮೈಲಿಗಲ್ಲು ಸ್ಥಾಪಿಸುವ ಎಲ್ಲ ಅವಕಾಶ ಕರ್ನಾಟಕಕ್ಕೆ ಹಾಗೂ ವಿಜಯಪುರಕ್ಕೆ ಒದಗಲಿದೆ. ಈ ಸಮ್ಮೇಳನದಿಂದ ದೇಶ ವಿದೇಶದ ಜನ ವಿಜಯಪುರದ ಐತಿಹಾಸಿಕ ನಗರದ ಗೋಳಗುಮ್ಮಟ ಆದಿಯಾಗಿ ಎಲ್ಲ ವಿಶಿಷ್ಟ ಸ್ಥಳಗಳು, ಶಿವಗಿರಿ, ಕೂಡಲ ಸಂಗಮ ಸೇರಿದಂತೆ ಎಲ್ಲ ಪ್ರವಾಸಿ ತಾಣಗಳನ್ನು ವೀಕ್ಷಿಸಿ ಪ್ರವಾಸೋದ್ಯಮ ಉನ್ನತವಾಗಿ ಬೆಳೀಲಿಕ್ಕೆ ಕೂಡ ಸಹಾಯ ಆಗ್ತದೆ. ಇದೇ ಸಂದರ್ಭದಲ್ಲಿ ಈ ಒಂದು ಸಮ್ಮೇಳನ ಸಂದರ್ಭದಲ್ಲಿ ನಾವು 50 ವರ್ಷ ತುಂಬಿರ್ತಕ್ಕಂಥ ಗೋಲ್ಡನ್ ಜೂಬ್ಲಿ ಏನ್ ಸುವರ್ಣ ಮಹೋತ್ಸವ ಹೇಳ್ತಾ ಇದ್ದೇವೆ, ಆ ಒಂದು ಸಂದರ್ಭದಲ್ಲಿ ನಮ್ಮ ಹಿಂದಿನ 50 ವರ್ಷದ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳನ್ನ ವಿಶೇಷವಾಗಿ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪ್ರತಿಭಾ ಪುರಸ್ಕಾರಗಳನ್ನು ಕೂಡ ಈ ಒಂದು ಸಮ್ಮೇಳನದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಈ ಸಮ್ಮೇಳನ ಎಲುಬು ಕೀಲು ಚಿಕಿತ್ಸೆಗಳ ಬಗ್ಗೆ ಒಂದು ಕರ್ನಾಟಕದ ಇತಿಹಾಸದಲ್ಲಿ, ವಿಜಯಪುರದ ಇತಿಹಾಸದಲ್ಲಿ ಒಂದು ಹೊಸ ಆಯಾಮವನ್ನ ಸೃಷ್ಟಿ ಮಾಡ್ತದಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಸಮ್ಮೇಳನದಲ್ಲಿ ಇರೋದಿಲ್ಲ. ಸಮ್ಮೇಳನದಲ್ಲಿ ಏನಂದ್ರೆ ಬೇರೆ ಬೇರೆ ಈಗ ರಾಜ್ಯದಿಂದ ದೇಶದಿಂದ ಬಂದಿರತಕ್ಕಂಥ ಅವರು ಹೊಸ ಅವ್ರು ಏನಾದ್ರು ಒಂದು ಸಂಶೋಧನೆಗಳನ್ನು ಮಾಡಿರ್ತಾರೆ, ಅವುಗಳನ್ನ ಮಂಡಿಸ್ತಾರೆ. ಅದರಲ್ಲಿ ಏನು ಒಂದು ಪಾಸ್ ಆಗ್ತವೆ, ಅದರಲ್ಲಿ ಏನು ಎಲ್ಲರೂ ಕೂಡ ಸೇರಿರ್ತಾರಲ್ಲ, ಅದನ್ನ ಮುಂದಿನ ಒಂದು ಚಿಕಿತ್ಸೆಯಲ್ಲಿ ಅದನ್ನ ಬಳಸ್ಕೊಳ್ಳುವಂತ ಕೆಲಸ ಆಗ್ಬಹುದು. ಮತ್ತೆ ಒಂದು ಸಂಶೋಧನೆ ಮಾಡ್ತಕ್ಕಂಥ ಒಂದು ವಿಚಾರಗಳು ಕೂಡ ಮುಂದೆ ಬರ್ತವೆ. ಆರ್ಥೋಪೆಡಿಕ್ ಅಸೋಸಿಯೇಷನ್ ಇಂದ ಈ ಚಿಕಿತ್ಸೆ ಬಗ್ಗೆ ಅಂದ್ರೆ ಫ್ರೀ ಚಿಕಿತ್ಸೆ ಮತ್ತೆ ಫ್ರೀ ಸರ್ಜರಿ ನಾವು ಪ್ರತಿ ವರ್ಷ ಅಕ್ಟೋಬರ್ ಅಲ್ಲಿ ಬೋನ್ ಅಂಡ್ ಜಾಯಿಂಟ್ ಡೇ ಅಂತ ಮಾಡ್ತೀವಿ. ಆ ಟೈಮಲ್ಲಿ ನಾವು ಎಲ್ಲಾ ಆರ್ಥೋಪೆಡಿಕ್ ಸರ್ಜನ್ಸ್ ಆಲ್ ಓವರ್ ಇಂಡಿಯಾ ನಾವೇನ್ ಮಾಡ್ತೀವಿ ಅಂದ್ರೆ ಆ ದಿನ ಫ್ರೀ ಸರ್ಜರೀಸ್ ಮಾಡ್ತೀವಿ. ಅದೊಂದು ಆ ಡೇ ವಿ ರಿಕಗ್ನೈಸ್ ಇಟ್ ಆಸ್ ಬೋನ್ ಅಂಡ್ ಜಾಯಿಂಟ್ ಡೇ. ಈ ಪ್ರಾಕ್ಟೀಸ್ ನಾವು ಲಾಸ್ಟ್ ಒಂದು 10 years ಇಂದ ಫಾಲೋ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಆತರ ಇಲ್ಲಿ ನಮ್ಮ ಕರ್ನಾಟಕದ ಆರ್ಥೋಪೆಡಿಕ್ ಅಸೋಸಿಯೇಷನ್ ನಾವು 2600 ಜನ ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದೇವೆ ಕರ್ನಾಟಕದಲ್ಲಿ. ನಾನು ಆರ್ಗನೈಸೇಷನ್ ಪ್ರೆಸಿಡೆಂಟ್, ಮತ್ತೆ ಇವರು ಸರ್ ಡಾಕ್ಟರ್ ಹರೀಶ್ ಮೂರ್ತಿ ಅವರು ಸೆಕ್ರೆಟರಿ ಜನರಲ್. ಸೊ ನಾವು ಈ ಅಸೋಸಿಯೇಷನ್ ಪ್ರೆಸಿಡೆಂಟ್ ಸೆಕ್ರೆಟರಿ. ನಮ್ದು ಹೇಗಿರುತ್ತೆ ಅಂದ್ರೆ ನಾವು ಪ್ರೆಸಿಡೆಂಟ್ ಸೆಕ್ರೆಟರಿ ಬೇರೆ ಬೇರೆ ಊರಿಂದ ಇರ್ಬೋದು, ಬಟ್ ಕಾನ್ಫರೆನ್ಸ್ ನಡೆಯೋದು ವೆನ್ಯೂ ಬೇರೆ ಕಡೆ ಇರುತ್ತೆ. ಇದೇ ಕಾನ್ಫರೆನ್ಸ್ ನಾವು 2003 ಇಲ್ಲೇ ಮಾಡಿರೋದು ಬಿಜಾಪುರಲ್ಲಿ. ಸೊ ಇಲ್ಲಿ ಅದು ಎಷ್ಟಂದ್ರೆ ಆಲ್ಮೋಸ್ಟ್ ಒಂದು 25 ವರ್ಷ ಆದ್ಮೇಲೆ ಈ ಕಾನ್ಫರೆನ್ಸ್ ಇಲ್ಲಿ ಬಂದಿದೆ. ಸೊ ಆ ಟೈಮಲ್ಲಿ ನಾನು ಆರ್ಗನೈಸಿಂಗ್ ಸೆಕ್ರೆಟರಿ ಇದ್ದೆ. ಸೊ ಈಗ ನಾನು ಆರ್ಗನೈಸಿಂಗ್ ಪ್ರೆಸಿಡೆಂಟ್ ಅಂತ ಬಂದಿರೋದು ಇಲ್ಲಿ. ಸೊ ಆಗ ಈಗ ಬಹಳ ವ್ಯತ್ಯಾಸ ಇದೆ, ಯಾಕಂದ್ರೆ ಟೆಕ್ನಾಲಜಿ ಬಹಳ ಚೇಂಜ್ ಆಗಿದೆ. ನಾವು ಮಾಡುವ ಆ ಟೈಮಲ್ಲಿ ಟ್ರೀಟ್ಮೆಂಟು ಮತ್ತೆ ಆಪರೇಷನ್ಸ್ ಈಗ ತುಂಬಾ ಚೇಂಜ್ ಆಗ್ಬಿಟ್ಟಿದೆ. ಯಾಕಂದ್ರೆ ಈಗೆಲ್ಲ ರೋಬೋಟಿಕ್ಸ್ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ, ಮತ್ತೆ ಸೊ ಸುಮಾರು ಟೆಕ್ನಿಕ್ಸ್ ಎಲ್ಲ ಚೇಂಜ್ ಆಗಿದೆ. ಸೊ ಈ ಕಾನ್ಫರೆನ್ಸ್ ಅಲ್ಲಿ ನಮ್ದು ಏನು ಅಂತಂದ್ರೆ ನಮ್ದು ಸಾಕಷ್ಟು ಬೇಸಿಕ್ ನಮ್ದೇನ್ ನಾಲೆಜ್ ಏನಿದೆ, ಹ್ಯೂಮನ್ ನಾಲೆಜ್, ಹ್ಯೂಮನ್ ಟಚ್ ಅನ್ನೋದು ಹಾಗೆ ಇರುತ್ತೆ. ಬಟ್ ಹೊಸ ಟೆಕ್ನಾಲಜಿ ನಾವು ಹೆಂಗೆ ಅದನ್ನ ಅಡಾಪ್ಟ್ ಮಾಡಿಬಿಟ್ಟು ಪೇಷಂಟ್ಗಳಿಗೆ ನಾವು ಎಷ್ಟು ಬೇಗ ಆರಾಮ್ ಮಾಡಬೇಕು, ಎಷ್ಟು ಅಂದ್ರೆ ಅವ್ರ ಎಕ್ಸ್ಪೆನ್ಸಸ್ ಕಡಿಮೆ ಮಾಡಬೇಕು ಅನ್ನೋದು ಮೇನ್ ನಮ್ಮ ಈ ಕಾನ್ಫರೆನ್ಸ್ ಗೋಲ್, ಥೀಮ್ ಅಂತಂತೀವಿ. ಕಮ್ ಟು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ನಾವು ಅಂದ್ರೆ ಈ ಫ್ರಾಕ್ಚರ್ಗೆ ಈ ತರ ಟ್ರೀಟ್ಮೆಂಟ್ ಮಾಡ್ಬೇಕು, ಈ ದಿವಸ ಬಂದಾಗ ಈ ತರ, ಈ ದಿವಸ ಬಂದಾಗ ಈ ತರ ಕಾಂಪ್ಲಿಕೇಶನ್. ಮತ್ತೆ ಕಾಂಪ್ಲಿಕೇಶನ್ ಹೇಗಿದೆ ಹೇಳ್ತೀನಿ ಕೇಳ್ರಿ. ಯಾವುದೇ ಇನ್ಫೆಕ್ಷನ್ ಆಗ್ಲಿ ಅಥವಾ ಮಾಲ್ ಯೂನಿಯನ್ ಅಡ್ಡು ಕೂಡ್ಕೊಳ್ಳಿ ಅಥವಾ ಕೂಡದೇ ಬಿಡ್ಲಿ, ಹೇಗಿದೆ ಅಂದ್ರೆ ಎವ್ರಿ ಹ್ಯೂಮನ್ ಬಾಡಿ ಈಸ್ ಡಿಫ್ರೆಂಟ್. ನಾನು ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ. ಈ ರೂಮ್ ಅಲ್ಲಿ ಕೂತವ್ರು ಯಾರೇ ಒಂದೇ ತರ ಕಾಣ್ತಾರನ್ರಿ? ನಾವು ಯಾರು ಒಂದೇ ತರ ಕಾಣಲ್ಲ. ಅಂದ್ರೆ ದೇವ್ರ ನಮ್ನ ಆ ತರ ಇದನ್ ಮಾಡಿದಾನೆ. ಹೇಗೆ ಅಂದ್ರೆ ಎವ್ರಿಬಡಿ ಮೇ ಲುಕ್ ಸಿಮಿಲರ್ ಬಟ್ ನೋ ಬಡಿ ಈಸ್ ಅಲೈಕ್. ಸೊ ನೋ ಪೇಷಂಟ್ ಟು ಅಸ್ ಹೂ ಕಮ್ಸ್ ಟು ಅಸ್ ಈಸ್ ಅಲೈಕ್. ಬಟ್ ನಾವೇನ್ ಮಾಡ್ತಾ ಇದ್ದೇವೆ, ಸೈನ್ಸ್ ವಿ ಆರ್ ಯೂಸಿಂಗ್ ಟು ಹ್ಯಾವ್ ಸಮ್ ಗೈಡ್ ಲೈನ್ಸ್. ಏನಂದ್ರೆ ಈ ತರ ಗೈಡ್ ಲೈನ್ಸ್ ಇಟ್ ವರ್ಕ್ಸ್ ಇನ್ 80 to 90% ಆಫ್ ದ ಪೇಷಂಟ್. ಇನ್ 10 to 20% ಸ್ಟಿಲ್ ಇಟ್ ವಿಲ್ ನಾಟ್ ವರ್ಕ್. ವೈ ಇಟ್ ಡಸಂಟ್ ವರ್ಕ್? ಸೈನ್ಸ್ ಇಸ್ ಟ್ರೈಂಗ್ ಟು ಪ್ರೊಡ್ಯೂಸ್ ಸೊಲ್ಯೂಷನ್ ಫಾರ್ ದಟ್. ಅದಕ್ಕೆ ನಾವು ಕಾನ್ಫರೆನ್ಸ್ ಕಂಡಕ್ಟ್ ಮಾಡಿದ್ರಿ. ಯಾಕಂದ್ರೆ ನಮಗೇನಿದೆ, ಈ 5-10% ಯಾಕೆ ಫೇಲ್ ಆಗುತ್ತೆ, ಈ 5-10% ಅಲ್ಲಿ ನಾವು ಜಜ್ಮೆಂಟ್ ತಗೊಳಕ್ ಯಾಕೆ ತಪ್ತಾ ಇದೇವಿ? ಅಂಡ್ AI is helping with that. The new thing which has come is AI. But AI is not everything. AI is just a tool and we should know how to use that tool.
ನಮ್ಮ ಆನ್ಯುವಲ್ ಕಾನ್ಫರೆನ್ಸ್ ಮಾಡೋದು ಮೇನ್ ಟಾರ್ಗೆಟ್ ಪಾಪ್ಯುಲೇಷನ್ ಈಸ್ ಫಾರ್ ದ ಡಾಕ್ಟರ್ಸ್. ಬಟ್ ಡಾಕ್ಟರ್ಸ್ ನಾಲೆಜ್ ತಗೊಂಡು ಅಲ್ಟಿಮೇಟ್ ರಿಸಲ್ಟ್ ಕೊಡೋದು ಪೇಷಂಟ್ಸ್ಗೆ. ಸೊ ಈ ಕಾನ್ಫರೆನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಪೇಷಂಟ್ಸ್ ಇಲ್ಲದೆ ಇದ್ರೂ ಕೂಡ ಎಲ್ಲಾ ನಾಲೆಜು, ಈಗ ತಾಳಿಕೋಟಿ ಇರೋ ಡಾಕ್ಟರ್ಗೆ ಅವ್ರು ಬಂದು ಇಲ್ಲಿ ಅಟೆಂಡ್ ಮಾಡಿದಾಗ ಇಲ್ಲಿ ಏನ್ ನಾಲೆಜ್ ಅವ್ರು ತಗೊಳ್ತಾರೆ, ದಟ್ ಲೇಟರ್ ಆನ್ ಹಿ ವಿಲ್ ಗಿವ್ ದಟ್ ಬೆನಿಫಿಟ್ ಟು ದ ಹಿಸ್ ಪೇಷಂಟ್ಸ್ ಇನ್ ಹಿಸ್ ಪ್ಲೇಸ್. ಸೊ ಹಾಗಾಗಿ ಇಲ್ಲಿ ನಾವೇನಪ್ಪಾ ಅಂತಂದ್ರೆ ಹೊರಗಡೆ ದೇಶದ ಬಂದ ಡಾಕ್ಟರ್ಸ್ ಅಥವಾ ಬೆಂಗಳೂರಿಂದಾಗ್ಲಿ ಹೈದರಾಬಾದಿಂದಾಗ್ಲಿ, ಸೊ ವಾಟ್ ಈಸ್ ದಿ ಬೆಸ್ಟ್ ಸ್ಟ್ಯಾಂಡರ್ಡ್ ಆಫ್ ಕೇರ್ ಅದನ್ನ ನಮ್ ಎಲ್ಲಾ ಡಾಕ್ಟರ್ಸ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿ ಅದನ್ನ ದೇ ಕ್ಯಾನ್ ಟೇಕ್ ಇಟ್ ಟು ದ ರೂರಲ್ ಪಾಪ್ಯುಲೇಷನ್. ಅಂದ್ರೆ ನಮ್ಮ ಹತ್ರ ವರ್ಕ್ಶಾಪ್ಸ್ ಅಂತ 4 ವರ್ಕ್ಶಾಪ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈಗ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ವರ್ಕ್ಶಾಪ್ ಇದೆ, ಆಮೇಲೆ ಹ್ಯೂಮರಸ್ ಮಲ್ಟಿಲಾಕ್ನೈಲ್ ಅಂತ ವರ್ಕ್ಶಾಪ್ ಇದೆ, ಆಮೇಲೆ ನೀ ರಿಪ್ಲೇಸ್ಮೆಂಟ್ ವರ್ಕ್ಶಾಪ್ ಇದೆ, ಆಮೇಲೆ ಆರ್ಥ್ರೋಸ್ಕೋಪಿ ವರ್ಕ್ಶಾಪ್ ಇದೆ. 4 ಕಾರ್ಯಾಗಾರಗಳನ್ನು ನಾವೇನಪ್ಪಾ ಅಂತ ಸ್ಪೈನ್ 5 ವರ್ಕ್ಶಾಪ್ ನಾವು ಈ ಕಾನ್ಫರೆನ್ಸ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಮತ್ತು ಒಂದು CME.